ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕಾ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳ ಸಮಯದಲ್ಲಿ ಮತದಾರರು ಒಬ್ಬನೇ ಮತದಾರ ಎಷ್ಟು ಸಲ ವೋಟ್ ಹಾಕಬಹುದು ಅನ್ನುವಂಥ ವಿಚಾರವಾಗಿ ಈ ಸಂಚಿಕೆ ಮೂಲಕ ಕನ್ನಡ ನಾಡಿನ ಬಹುತೇಕ ಎಲ್ಲ ಜನರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತೀನಿ. ಅದು ಕೂಡ ಶುಕ್ರದಶೆ ಅಂತ ಹೇಳ್ಬೋದು. ಮತದಾರರಿಗೂ ಕೂಡ ಶುಕ್ರದಶೆ ಉಂಟಾಗುವುದು ಕೂಡ ಸ್ವಾಭಾವಿಕ. ಅದು ಈ ಸಲ ಅಂದರೆ 2026ನೇ ಸಾಲಿನಲ್ಲಿ ನಡೀತಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಒಬ್ಬ ಮತದಾರ 3 ಮತಗಳನ್ನು ಒಟ್ಟಿಗೆ ಚಲಾಯಿಸುವಂಥ ಒಂದು ಪ್ರಸಂಗ. ಇದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಕಾರ್ಯೋನ್ಮುಖರಾಗ್ತಾ ಇದ್ದಾರೆ ಅನ್ನುವಂಥ ಭಾವನೆಗಳನ್ನು ಕೂಡ ಕನ್ನಡಿಗ ಚಾನಲ್ YTಯ ಮೂಲಕ ನಾನೀಗ ಹೇಳಲಿಕ್ಕೆ ಬಯಸಿದ್ದೇನೆ. ಅದು ಹೇಗಂತಂದರೆ, ಗ್ರಾಮ ಪಂಚಾಯಿತಿ ಈಗ ಬಹುತೇಕ 90% ಗ್ರಾಮ ಪಂಚಾಯಿತಿಗಳು 2 ತಿಂಗಳಿನಲ್ಲಿ ತನ್ನ ಅಧಿಕಾರಾವಧಿಯನ್ನು ಮುಗಿಸುವಂಥ ಅವಧಿ ಮುಕ್ತಾಯವಾಗಲಿದೆ. ಜೊತೆಗೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕಾ ಪಂಚಾಯಿತಿಗಳ ಆಡಳಿತ ಅವಧಿ ಈಗಾಗಲೇ 2021ರಲ್ಲಿಯೇ ಕೊನೆಗೊಂಡಿದೆ ಅಂತಲೇ ಹೇಳ್ಬೋದು. ಹಾಗಿರುವಾಗ ಈ ಸಂಚಿಕೆಯ ಮೂಲಕ ಆ ಚುನಾವಣೆಗಳ ಒಂದು ರೂಪುರೇಷೆಗಳನ್ನು ಕೂಡ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಹಾಗಿರುವಾಗ ಈ ಚುನಾವಣೆಗಳು ಯಾಕೆ ಅಷ್ಟೊಂದು ಮಹತ್ವ ಅಂಥೇಳಿ ಕೇಳಿದರೆ, ಈ ಒಂದು ಸಂದರ್ಭದಲ್ಲಿ ದೇಶದ ಆಡಳಿತ, ರಾಷ್ಟ್ರದ ಆಡಳಿತ ಗ್ರಾಮ ಮಟ್ಟದಿಂದ ಪ್ರಾರಂಭವಾಗಬೇಕು. ಆ ಗ್ರಾಮ ಮಟ್ಟದಿಂದ ಪ್ರಾರಂಭವಾಗಬೇಕಾದರೆ ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳೆಂಬ ಅಧಿಕಾರದ ವಿಕೇಂದ್ರೀಕರಣದ ಸಂಸ್ಥೆಗಳು ತನ್ನ ಒಂದು ಪಾತ್ರವನ್ನು ಬಹುಮುಖ್ಯವಾಗಿ ವಹಿಸ್ತಾ ಇರೋದನ್ನು ಕೂಡ ನೋಡಿದ್ದೀವಿ. ಹೀಗಿರುವಾಗ ಈ ಗ್ರಾಮ ಪಂಚಾಯಿತಿಗಳ ಒಂದು ಚುನಾವಣೆಯಲ್ಲಿ EVM ಮತಯಂತ್ರಗಳ ಮೂಲಕ ಮತವನ್ನು ಈ ಸಲ ಹಾಕುವಂತಿಲ್ಲ. ಅದು ಕೂಡ ಬ್ಯಾಲೆಟ್ ಪೇಪರ್ಗಳ ಮೂಲಕ ಮತಗಳನ್ನು ಚಲಾಯಿಸುವಂಥ ಒಂದು ಯೋಜನೆಯನ್ನು ಕಾರ್ಯಗತಗೊಳಿಸಲಿಕ್ಕೆ ಚುನಾವಣಾ ಆಯೋಗ ಹಾಗೂ ರಾಜ್ಯ ಸರ್ಕಾರಗಳು ಸಿದ್ಧತೆಗಳನ್ನು ಮಾಡಿಕೊಂಡಿವೆ ಅಂತಲೇ ಭಾವಿಸ್ಬೋದು. ಅದಕ್ಕಾಗಿ ಈಗಾಗಲೇ ಹಲವಾರು ನಿಟ್ಟಿನ ಚರ್ಚೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಹೀಗಿರುವಾಗ ಕರ್ನಾಟಕದಲ್ಲಿ ಇರತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರೆಷ್ಟು, ಜಿಲ್ಲಾ ಪಂಚಾಯಿತಿಗಳೆಷ್ಟು ಹಾಗೂ ತಾಲೂಕಾ ಪಂಚಾಯಿತಿಗಳು ಎಷ್ಟು ಅನ್ನುವಂಥ ವಿಚಾರವನ್ನು ನಾವು ಮಾಡಿದಾಗ ಗ್ರಾಮ ಪಂಚಾಯಿತಿಗಳು 5948 ಗ್ರಾಮ ಪಂಚಾಯಿತಿಗಳು ಇವೆ. ಈ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 95,000 ಜನಪ್ರತಿನಿಧಿಗಳು, ಅಂದರೆ ಗ್ರಾಮ ಪಂಚಾಯಿತಿ ಮೆಂಬರ್ ಏನಂತೀವಲ್ಲ ನಾವು ಸದಸ್ಯರು, 95,000 ಪ್ರತಿನಿಧಿಗಳು ಅಂದರೆ ಗ್ರಾಮ ಪಂಚಾಯಿತಿ ಸದಸ್ಯರು ಕಾರ್ಯನಿರ್ವಹಿಸ್ತಾರೆ. ಆಮೇಲೆ ಜಿಲ್ಲಾ ಪಂಚಾಯಿತಿಯ 31 ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಗಳು ಕೂಡ ನಡೀಲಿಕ್ಕಿವೆ. ಜೊತೆಗೆ ತಾಲೂಕಾ ಪಂಚಾಯಿತಿ 240 ತಾಲೂಕಾ ಪಂಚಾಯಿತಿಗಳಲ್ಲಿ ಚುನಾವಣೆಗಳು ನಡೆಯುವಂಥ ಎಲ್ಲ ಚರ್ಚೆಗಳು ಕೂಡ ಮುಗಿದಿವೆ. ಹೀಗಿರುವಾಗ ಇನ್ನೇನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಯ ಚುನಾವಣೆಗಳು ಇನ್ನು 2 ತಿಂಗಳಲ್ಲಿ ನಡೆಸಲಿಕ್ಕೆ ರಾಜ್ಯ ಸರ್ಕಾರ ಹಾಗೂ ಚುನಾವಣಾ ಆಯೋಗಗಳು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇವೆ. ಆ ನಿಟ್ಟಿನಲ್ಲಿ ಕಾರ್ಯತತ್ಪರವಾಗಿವೆ ಅನ್ನುವಂಥ ಭಾವನೆಯನ್ನು ಕೂಡ ಹೊಂದಿದ್ದಾವೆ. ಹಾಗಿರುವಾಗ ಇನ್ನೇನು ರಾಜಕೀಯ ಜ್ವರ ಗ್ರಾಮ ಮಟ್ಟದಿಂದ ಜಿಲ್ಲಾ ಪಂಚಾಯಿತಿ ಜಿಲ್ಲೆಯವರೆಗೂ ಕೂಡ ರಾಜಕೀಯ ಜ್ವರ ಗ್ರಾಮೀಣ ಪ್ರದೇಶಗಳಲ್ಲಿ ಹರಿದಾಡೋದಂತೂ ಸತ್ಯ. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ದ್ವೇಷದ ರಾಜಕಾರಣವನ್ನು ಮಾಡುವಂಥ ಪ್ರಸಂಗ ಉಂಟಾಗಬಾರ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಚುನಾವಣೆಯನ್ನು ಎದುರಿಸಬೇಕು. ಯಾಕಂದರೆ ಈ ಚುನಾವಣೆಗಳು ಮುಂದಿನ ರಾಜಕೀಯ ದಿಕ್ಸೂಚಿ ಅಂತಲೇ ಹೇಳ್ತಾರೆ. ಹಾಗಿರುವಾಗ ಯಾಕೆ ನೀವು ಮತ್ತೊಬ್ಬರ ಜೊತೆಗೆ ಜಗಳಾಡಬೇಕು? ಯಾಕೆ ನಾವು ಒಂದೇ ಊರಿನಲ್ಲಿ ಇರುವಂಥವರು, ಜೊತೆಗೆ ಒಂದೇ ನೆಲದಲ್ಲಿ ಬಾಳ್ತಾ ಇರುವಂಥವರು. ಹಾಗಿರುವಾಗ ನಮ್ಮ ರಾಜಕೀಯ ಪಕ್ಷಗಳು ಏನೇ ಇರಲಿ, ಆದರೆ ಈ ಚುನಾವಣೆಗಳು ರಾಜಕೀಯೇತರವಾಗಿ ನಡೀಲಿ ಅನ್ನುವಂಥ ಆಶಾಭಾವನೆಯನ್ನು ಕೂಡ ಕನ್ನಡಿಗ ಚಾನಲ್ YT ಬಯಸುತ್ತದೆ. ಹೀಗಿರುವಾಗ ಈ ಚುನಾವಣೆಗಳ ಮುಖಾಂತರ ಗ್ರಾಮ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೂ ಕೂಡ ಆಯ್ಕೆಯಾಗುವಂಥ ಜನಪ್ರತಿನಿಧಿಗಳು ತಮ್ಮ ಭಾಗದ ಹಾಗೂ ಜನರ ಕುಂದುಕೊರತೆಗಳನ್ನು
ಗಮನದಲ್ಲಿ ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು. ಸರ್ಕಾರಕ್ಕೆ ಆಗದೇ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಜನ ನಿಮ್ಮಿಂದ ಬಯಸ್ತಾರೆ ಅನ್ನೋದನ್ನು ಕೂಡ ನೀವು ಮರಿಬಾರದು ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪ್ರತಿ ರಾಜ್ಯದ ಪ್ರತಿ ಗ್ರಾಮಗಳಿಗೂ ಪ್ರತಿ ಮನೆಗಳಿಗೂ ಪ್ರತಿಯೊಬ್ಬ ಮತದಾರನಿಗೂ ಈ ಸಂಚಿಕೆಯನ್ನು ತಲುಪಿಸ್ರಿ ಅನ್ನುವಂಥ ಒಂದು ಕಳಕಳಿಯ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.